ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಒಟ್ಟು 84 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಂದ ಚಾಲನೆ. ಕಲಬುರಗಿಯ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಈಶಾನ್ಯ ಸಾರಿಗೆ ಸಂಸ್ಥೆಯ ಮಾದರಿ ಬಸ್ ನಿಲ್ದಾಣ 20 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಗುದ್ದಲಿ ಪೂಜೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿ ಎಸಿ ಸ್ಫೋಟ, ಭಯಭೀತರಾಗಿ ಹೊರಬಂದ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಪಾವಕಿ ಪ್ರೀ ಪ್ರೈಮರಿ ಸ್ಕೂಲ್ SM ಪಂಡಿತ್ ರಂಗಮಂದಿರದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗಮನ ಸೆಳೆದ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ. ಉದ್ಯೋಗಸ್ಥ ಮಹಿಳೆಯರ ಹಕ್ಕು ಅವಕಾಶಗಳಿಗಾಗಿ ಆಗ್ರಹಿಸಿ ಸಮಾವೇಶ. ಇದೇ ಮಾರ್ಚ್ 9ರಂದು ಕಲಬುರಗಿಯ ಕನ್ನಡ ಭವನದಲ್ಲಿ ವಿಭಾಗ ಮಟ್ಟದ ಮಹಿಳಾ ಸಮಾವೇಶದ ಆಯೋಜನೆ. ಮಾರ್ಚ್ 12ರಂದು ಕಲಬುರಗಿಯ ಜಗತ್ ವೃತ್ತದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಾವೇಶ. ಪಕ್ಷದ ಅಧ್ಯಕ್ಷರಾದ MA ಬೇಬಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು ಎಂದ ಮಾರುತಿ ಮಾನ್ಪಡೆ. ಕಲಬುರಗಿಯ ESI ಆಸ್ಪತ್ರೆಯಲ್ಲಿ 10 ರೂಪಾಯಿ OPD ಕಾರ್ಡ್ ಬಿಲ್ಲಿನಲ್ಲಿ 75% ಸಬ್ಸಿಡಿ. ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ESI ಆಸ್ಪತ್ರೆ ದಿನಗೂಲಿ ನೌಕರರ ಸಂಘದ ಭಗವಾನ್ ಎ ಭೂವಿ ರೋಗಿಗಳಿಗೆ ಮನವಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಒಟ್ಟು 84 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡಿದರು. ಒಟ್ಟು 84 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಚಾಲನೆ ನೀಡಿದರು. ಜೆಸ್ಕಾಂನ 84 ಕೋಟಿ ರೂಪಾಯಿಗಳ ವೆಚ್ಚದ 22/11 ಕಿಲೋವ್ಯಾಟ್ ಗ್ಯಾಸ್ ಇನ್ಸುಲೇಟೆಡ್ ವಿದ್ಯುತ್ ವಿತರಣಾ ಕೇಂದ್ರ, ಪಾಲಿಕೆಯ 7 ಕೋಟಿ ರೂಪಾಯಿಗಳ ವಿವಿಧ 7 ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು 1600ಕ್ಕೂ ಹೆಚ್ಚು ಫಲಾನುಭವಿಗಳು ಲಾಭ ಪಡೆಯಲಿದ್ದಾರೆ.
ಅನೇಕ ಇಲಾಖೆಗಳಿಗೆ ಒಗ್ಗೂಡಿಸಿ ಸಾರ್ವಜನಿಕರಿಗೆ ಆ ಇಲಾಖೆ ವತಿಯಿಂದ ಲಾಭ ಸಿಗಬೇಕು. SC ST ನಿಗಮಗಳಿರ್ಬೋದು, ಹಿಂದುಳಿದಂಥ ನಿಗಮ ಇರ್ಬೋದು, ಅಲ್ಪಸಂಖ್ಯಾತರ ನಿಗಮ ಇರ್ಬೋದು, ಹಾಗೂ ಸಾರ್ವಜನಿಕವಾಗಿ ಅನೇಕ ಸವಲತ್ತುಗಳನ್ನು ಬೆನಿಫಿಷರೀಸ್ ಏನು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಸಾಕಷ್ಟು ಒಂದು ಸಹಾಯವನ್ನು ಸರ್ಕಾರ ವತಿಯಿಂದ ಮಾಡಿದ್ದಾರೆ. ಅದಕ್ಕಾಗಿ ಜನರಿಗೆ ಅದು ಕಣ್ಣಾರೆ ನೋಡ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು ಈಗ ಆಗಿದೆ. ಅಂದರೆ ಈಗ ಕೆಲಸ ಸುಮಾರು 84,52,00,000 ರೂಪಾಯಿ ಕೆಲಸವನ್ನು ಕೆಲವು ಮುಗಿದಿವೆ. ಈಗ ಉದಾಹರಣೆಗಾಗಿ NEKSRTC 20 ಕೋಟಿ, RTO 10 ಕೋಟಿ, ಜೆಸ್ಕಾಂ ಸುಮಾರು 15 ಕೋಟಿ, ಯಾವುದು RTO, ಆಮೇಲೆ ಜೆಸ್ಕಾಂ ಸುಮಾರು 42 ಕೋಟಿ ರೂಪಾಯಿ, ಸಿಟಿ ಕಾರ್ಪೊರೇಷನ್ ಕಲಬುರಗಿಯಲ್ಲಿ ಸುಮಾರು 7 ಕೆಲಸ 7 ಕೋಟಿ ರೂಪಾಯಿ, ಫೌಂಡೇಶನ್ ಸುಮಾರು 2,64,00,000. ಹೀಗೆ CC ರಸ್ತೆ, ಡ್ರೈನ್ಗಳು ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಇವೆಲ್ಲನೂ ಕೂಡ, ಅದರ ಜೊತೆಯಲ್ಲೇ ಅನೇಕ ಸುಮಾರು 4.5 ಕೋಟಿ ರೂಪಾಯಿ ಇನಾಗ್ರೇಷನ್, ಅಂದರೆ ಇಂಪ್ರೂವ್ಮೆಂಟ್ ಗಾರ್ಡನ್ ಧನ್ವಂತರಿ ಕಾಲನಿ ಅಲ್ಲಿ 50 ಲಕ್ಷ, ಸ್ವಾಸ್ತಿಕ್ ನಗರ ಗಾರ್ಡನ್ ಅಲ್ಲೂ 92 ಲಕ್ಷ ರೂಪಾಯಿ, ಮೆಹಬೂಬ್ ಗುಲ್ಶನ್ ಗಾರ್ಡನ್ ಅಲ್ಲಿ 2 ಕೋಟಿ ರೂಪಾಯಿ. ಅದೇ ರೀತಿಯಾಗಿ ಇನ್ನು ಮಟನ್ ಮಾರ್ಕೆಟ್ದೊಂದು ನೆಕ್ಸ್ಟ್ ಮಾಡಿದಾರೆ, ಅದು ಸುಮಾರು 90,60,000 ರೂಪಾಯಿ, ಅದು ಕೂಡ ಮಾಡ್ತಾರೆ. ಹೀಗೆ ಸುಮಾರು ಸಾಕಷ್ಟು ಇದರಲ್ಲಿ ಹಿರಿಯ ನಾಗರಿಕ ಹಾಗೂ ವಿಕಲಚೇತನ ಅವರಿಗೆ ಕೊಡ್ತಕ್ಕಂಥದ್ದು, ಅಂಬೇಡ್ಕರ್ ಅಭಿವೃದ್ಧಿಯಿಂದ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಿಂದ, ದೇವರಾಜ್ ಅರಸ್ ಅವರ ಅಭಿವೃದ್ಧಿ ನಿಗಮದಿಂದ, ಮಹರ್ಷಿ ವಾಲ್ಮೀಕಿ ಹಿಂದುಳಿದ ವರ್ಗ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಆರೋಗ್ಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತಿ ಕಲಬುರಗಿ ಹಾಗೂ ಶಿಕ್ಷಣ ಇಲಾಖೆ, ಮತ್ತು ಅದು ಅಲ್ಲದೆ ಸಾಕಷ್ಟು ಕೆಲಸಗಳನ್ನು ಸರ್ಕಾರದ ವತಿಯಿಂದ ಮಾಡಿ ನಿಮಗೆ ನಾವು ತೋರಿಸಿದ್ದೇವೆ. ಈ ಸಂದರ್ಭದಲ್ಲಿ ಮೇಯರ್ ಮಲ್ಲಮ್ಮ ಬಳಕೇರಿ, ಉಪಮೇಯರ್ ಶರೀನ್, ಜಿಲ್ಲಾಧಿಕಾರಿಗಳಾದ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಪಿ ರಾಜಾ, ಎಸ್ಪಿ ಯಡಾ ಮಾರ್ಟಿನ್, ಎಂ ರಾಗಪ್ರಿಯ, ಜಗದೇವ್ ಗುತ್ತಿದಾರ್, ಇಕ್ಬಾಲ್ ಅಹಮದ್ ಸರ್ಗಿ ಸೇರಿದಂತೆ ಹಲವರಿದ್ದರು. ಕಲಬುರಗಿಯ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಈಶಾನ್ಯ ಸಾರಿಗೆ ಸಂಸ್ಥೆ ವತಿಯಿಂದ 20 ಕೋಟಿ ರೂಪಾಯಿ ವೆಚ್ಚದ ಮಾದರಿ ಬಸ್ ನಿಲ್ದಾಣದ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿತು. ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಈಶಾನ್ಯ ಸಾರಿಗೆ ಸಂಸ್ಥೆಯ ವತಿಯಿಂದ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾದರಿ ಬಸ್ ನಿಲ್ದಾಣದ ಕಾಮಗಾರಿಗೆ ಸಂಸದರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಚಾಲನೆ ಕೊಟ್ಟರು.
ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಮಾಜಿ ಮೇಯರ್ ಶರಣು ಮೋದಿ, ಜಗದೇವ್ ಗುತ್ತೇದಾರ್, ನೀಲಕಂಠರಾವ್ ಮೂಲ್ಗೆ, ಡಾ ಕಿರಣ್ ದೇಶ್ಮುಖ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಎಸಿ ಸ್ಫೋಟಗೊಂಡು ರೋಗಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ಕೆಲವೊತ್ತು ಆತಂಕಕ್ಕೆ ಈಡು ಮಾಡಿತು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿರುವ ಇಎನ್ಟಿ ವಿಭಾಗದ ಕೋಣೆಯಲ್ಲಿ ಎಸಿ ಸ್ಫೋಟಗೊಂಡಿದೆ. ಎಸಿ ಸ್ಫೋಟಗೊಂಡಿದ್ದರಿಂದ ಆಸ್ಪತ್ರೆಯಲ್ಲಿನ ರೋಗಿಗಳು ಮತ್ತು ಸಿಬ್ಬಂದಿಗಳು ಭಯಭೀತರಾಗಿ ಹೊರ ಓಡಿ ಬಂದಿದ್ದಾರೆ. ಈ ಸುದ್ದಿಯನ್ನು ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡು ಎಸಿ ಸ್ಫೋಟಗೊಂಡಿರಬಹುದು ಎಂದು ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಪೊಲೀಸರು ಶಂಕಿಸಿದ್ದಾರೆ. ಬ್ರಹ್ಮಪುರ್ ಪಿಐ ಶ್ರೀಮಂತಿಲಾಲ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀವೇ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಪಾವಕಿ ಪ್ರಿ ಪ್ರೈಮರಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ವಿಶ್ವ ರೇಣುಕಾ ಎಜುಕೇಶನಲ್ ಟ್ರಸ್ಟ್ ನ ಪಾವಕಿ ಪ್ರಿ ಪ್ರೈಮರಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ನಿನ್ನೆ ಅಂದರೆ ದಿನಾಂಕ 6/3/2019 ಸಂಜೆ ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಡಾ ಅರುಂಧತಿ ಪಾಟೀಲ್ ಆಗಮಿಸಿದರು. ನೀವು ಒಂದು ಪ್ರಶ್ನೆಗೆ ಒಂದು ಉತ್ತರಕ್ಕೆ ಒಂದು ಪ್ರತ್ಯುತ್ತರ ತಯಾರಾಗಿರ್ತದೆ. ಸೊ ಬಿ ರೆಡಿ ಟು ಫೇಸ್ ದ ನ್ಯೂ ಜನರೇಷನ್ ಬಿಕಾಸ್ ದಿಸ್ ಇಸ್ ಅ ನ್ಯೂ ಇಂಡಿಯಾ. ಮಗು ಪ್ರಶ್ನೆ ಕೇಳಿದಾಗ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ರಿ. ಯಾಕಂದರೆ ಆ ಪ್ರಶ್ನೆಯ ಉತ್ತರವನ್ನು ಮಗು ತನ್ನ ಜೀವನದ ಇಡೀ ನನ್ನ ತಂದೆ ತಾಯಿ ಹೇಳುವ ಪ್ರಶ್ನೆ ಉತ್ತರ ಇದೇ ಕಡೆ ಉತ್ತರ ಅಂತ ಹಿಡ್ಕೊಂಡು ನಡೀತದೆ. ಸೊ ಮಗು ಯಾವ ಪ್ರಶ್ನೆ ಕೇಳ್ತಾ ಇದೆ, ಎಷ್ಟು ತಲೆದಾಸರು ಮಾಡ್ತೀನಿ ನೀನು, ಎಷ್ಟು ಕ್ವೆಶ್ಚನ್ ಕೇಳ್ತೀನಿ ನೀನು ಅಂತ ದಯವಿಟ್ಟು ಅನ್ಬೇಡ್ರಿ. ನಿಮ್ಮನ್ನು ಕೇಳಿಲ್ಲ ಆದ್ರೆ ಇನ್ಯಾರು ಕೇಳಬೇಕು? ಆ ಮಗು ಪ್ರಶ್ನೆ ಕೇಳಿದಾಗ ನೀವು ಹೇಳಿರುವ ಉತ್ತರ ನಿಮ್ಮಿಂದ ಬಂದ್ರೆ ಸರಿ, ಇಲ್ದಿದ್ರೆ ಆ ಮಗು ಬೇರೆ ಕಡೆಯಿಂದ ಪ್ರಶ್ನೆ ಉತ್ತರ ತಗೊಳುತ್ತೆ. ಅಂಡ್ ದ ಸೋರ್ಸ್ ಫ್ರಮ್ ವಿಚ್ ದ ಚೈಲ್ಡ್ ವಿಲ್ ಗೆಟ್ ಆನ್ಸರ್ ಫಾರ್ ಹಿಸ್ ಕ್ವೆಶ್ಚನ್ಸ್ ಮೇ ಆರ್ ಮೇ ನಾಟ್ ಬಿ ಅ ಟ್ರಸ್ಟೆಡ್ ಸೋರ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಇದಕ್ಕೆ ಅಂದ್ರೆ,
ಜೆಂಡರ್ ಇನ್ಇಕ್ವಾಲಿಟಿ. ಮೇಡಮ್ ಅವರು ಕೂಡ ಚೈಲ್ಡ್ ಲೇಬರ್ ಬಗ್ಗೆ, ಪುಣ್ಯಕೋಟಿಯ ಬಗ್ಗೆ, ಫಿಮೇಲ್ ಚೈಲ್ಡ್ ಬಗ್ಗೆ ಹೇಳ್ತಾ ಇದ್ರು. ದೇಶದಲ್ಲಿ ನಗರಗಳಲ್ಲಿ ಈ ರೇಪ್ ಆಗಲಿ, ಮೊಲೆಸ್ಟೇಷನ್ ಆಗಲಿ, ಇದೆಲ್ಲ ಯಾಕಾಗ್ತಾ ಇದೆ? Is it because the girl provokes or the boy is not taught to respect the girl? ನಮಗೆ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿದಾಗ ನನ್ನ ಮಗಳು ಹೊರಗೆ ಹೋಗಬಾರ್ದು ಅನ್ನೋಕ್ಕಿಂತ ನನ್ನ ಮಗ ಹೊರಗೆ ಹೋದಾಗ ಇನ್ನೊಂದು ಹೆಣ್ಣನ್ನು ಗೌರವಿಸೋದನ್ನು ಕಲಿಸಿದ್ರೆ ನನ್ನ ಮಗಳು ಕೂಡ ಸುರಕ್ಷಿತವಾಗಿರುತ್ತಾಳೆ. ಈ ಸಮಾರಂಭದಲ್ಲಿ ವಿಶ್ವ ರೇಣುಕಾ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಸತೀಶ್ ಪತಂಗೆ, ಪಾವಕಿ ಪ್ರೀ ಪ್ರೈಮರಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಪಾಲಕ ಪೋಷಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ನಾನು ಸತೀಶ್ ಪತಂಗೆ ಅಂತ, ವಿಶ್ವ ರೇಣುಕಾ ಎಜುಕೇಶನಲ್ ಟ್ರಸ್ಟ್ ಪ್ರೆಸಿಡೆಂಟ್ ನಾನೇ. ನಾವು ಸುಮಾರು 3 ವರ್ಷದಿಂದ ಪಾವಕಿ ಪ್ರೀ ಪ್ರೈಮರಿ ಸ್ಕೂಲ್ ಅಂತೇಳಿ ಓಲ್ಡ್ ಜೇವರಿ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಪ್ರಕಾರ ಪ್ರೀ ಪ್ರೈಮರಿ ಸ್ಕೂಲ್ ಅಂತಂತಂದರೆ ಎಲ್ಲ ಪೇರೆಂಟ್ಸ್ ಏನಪ್ಪ ಅಂದ್ರೆ ಅವ್ರ ಮಕ್ಕಳಿಗೆ ನಮ್ಮ ಹತ್ರ ಬಿಡ್ತಾರೆ. ನಾವು ಅವರನ್ನು ಅವ್ರ ತಂದೆ ತಾಯಿ ಪ್ರಕಾರ ನಾವು ಅವರಿಗೆ ಕಾಳಜಿ ವಹಿಸಿ ಅವರನ್ನು ಒಳ್ಳೆಯದಾಗಿ ಬೆಳೆಸಬೇಕು. ಮತ್ತು ಅದು ಅಲ್ಲದೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಬಹಳಷ್ಟು ಟಿಪಿಕಲ್ ಆಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಕೆಲವೊಂದು ಕಂಪ್ಲೇಂಟ್ಸು ಬರ್ತಾಯಿದೆ. ಅದು ಏನೇ ಇದ್ದರೂ ನಾವೇನಪ್ಪ ಅಂತಂದರೆ ಓಲ್ಡ್ ಜೇವರ್ಗಿ ರೋಡಲ್ಲಿ 3 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಆದಷ್ಟು ಜನರೇನಪ್ಪ ಅಂದರೆ ವಿಶ್ವಾಸ ಗಳಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಅದ್ರ ತಕ್ಕಂತೆಯೇ ಪೇರೆಂಟ್ಸ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯೂಶ್ವಲಿ ನಾವು ಏನಾದರೂ ನೋಡಬೇಕಂತಂದರೆ ಆ್ಯಕ್ಚುಲಿ ಎಜುಕೇಷನಲ್ಲಿ 3 ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಫಾದರ್, ಮದರ್ ಆ್ಯಂಡ್ ಟೀಚರ್. ಅದ್ರ ಜೊತೆನೇ ಮ್ಯಾನೇಜ್ಮೆಂಟ್ ಒಂದು 4th ಪಿಲ್ಲರ್ ಆಗಿ ಇರಬೇಕು. ನಾವು ಒಳ್ಳೆಯದಾಗಿ ಏನಪ್ಪ ಅಂತಂದ್ರೆ ನಾವು ಸೊಸೈಟಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟು ಜನರಿಗೆಲ್ಲ ಚೆಂದಾಗಿ ಸರ್ವಿಸ್ ಕೊಡ್ಬೇಕನ್ನೋ ನಮ್ಮದು ಆಸೆ ಇದೆ. ಈ ಶಾಲೆಯಲ್ಲಿ ಇವತ್ತು 3 ವರ್ಷ 3rd ಇಯರ್ ಆ್ಯನ್ಯುವಲ್ ಫಂಕ್ಷನ್ ನಡೆಸ್ತಾ ಇದ್ದೀವಿ ನಾವು. ಈ ಕಾರ್ಯಕ್ರಮ ಎಲ್ಲ ಮಕ್ಕಳು ಲೈಕ್ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಚೀಫ್ ಗೆಸ್ಟ್ ಆಗಿರುವಂಥ ಡಾಕ್ಟರ್ ಅರುಂಧತಿ ಪಾಟೀಲ್ ಮೇಡಮ್ ಅವರು ಆಗಮಿಸಿದ್ದಾರೆ. ಹಾಗೆ ಅವರು ಒಳ್ಳೆ ಮಾತುಗಳನ್ನು ಹೇಳಿ ಎಲ್ಲ ಪೇರೆಂಟ್ಸ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು 3 ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ದೀವಲ್ಲ, ಇವತ್ತು ನನಗೆ ಸಾಕಾರ ಅನ್ನಿಸ್ತಾ ಇದೆ. ಯಾಕೆಂದರೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪರ್ಮಿಷನ್ನು ಸಿಕ್ಕಿದೆ. ನಂತರ ನಡೆದ ಪಾವಕಿ ಪ್ರೀ ಪ್ರೈಮರಿ ಶಾಲೆಯ ಮುದ್ದು ಮಕ್ಕಳಿಂದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನ ರಂಜಿಸಿತು. Songs, joy and happiness. So I request all dignitaries to have their respected places. Hello everyone. Lord Ganesha is the most powerful of all the gods. He provides knowledge, prosperity and also the destroyer. ಇವಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.